ಅಲ್ಲಿ ಚಂದ್ರಶೇಖರ್ ಸರ್ ಅವರ ಚೊಚ್ಚಲ ನಿರ್ಮಾಣ, ಅವರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಶಯ. ಅದ್ಭುತವಾದ ನಿರ್ಮಾಪಕರು ಅಂಡ್ ತುಂಬಾ ಜನರಿಗೆ ವಿದ್ಯೆಯನ್ನ ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ಬಂಡ್ಯಪ್ಪ ಸರ್ ರಥಾವರ ತಾರಕಾಸುರ ಆದ್ಮೇಲೆ ಅವರು ಬರ್ತಾ ಇರುವಂತಹ ಸಿನಿಮಾ ಅವರದೇ ಶೈಲಿಯ ಒಂದು ಸ್ಟೋರಿ ಟೆಲ್ಲಿಂಗ್, ಆದ್ರೂ ಒಂದು ಫ್ಯಾಮಿಲಿ ಡ್ರಾಮಾ, ಸ್ವಲ್ಪ ವೈಲೆನ್ಸ್ ಇದೆ, ಆದ್ರೆ ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ, ಅಪ್ಪ ಮಗನ ಒಳ್ಳೆ ಬಾಂಧವ್ಯನ ತೋರಿಸಿರುವಂತ ಸಿನಿಮಾ. ಈ ಸಿನಿಮಾದಿಂದ ನೋಡುಗರಲ್ಲಿ 100% ಎಂಟರ್ಟೈನ್ಮೆಂಟ್ ಗೆ ನಾವು ಸಿನಿಮಾ ಮಾಡೋದು, ಅದ್ರ ಜೊತೆಗೆ ಒಂದಷ್ಟು ಯೂತ್ ಗಳಲ್ಲಿ ಒಂದಷ್ಟು ಕನ್ಸ್ಟ್ರಕ್ಟಿವ್ ಬದಲಾವಣೆಗಳಾಗ್ಲಿ ಅನ್ನೋದು ನಮ್ಮ ಆಶಯ. ಅದು ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ನೋಡಿದಾಗ ಎಲ್ಲರೂ ತುಂಬಾ ಕನೆಕ್ಟ್ ಆಗಿದ್ದಾರೆ, ಖುಷಿ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಆಗಿದೆ. ಇಲ್ಲ, ನಂದೇನಿಲ್ಲ, ಸರ್ದೇ ಇಲ್ಲ. ಅಂದ್ರೆ ಸರ್ ಕತೆ ಹೇಳಿದಾಗ್ಲೇ ನನ್ಗೆ ಅನಿಸ್ತು, ಪ್ರಾಯಶಃ ಈಗಿನ ಯೂತ್ಸ್ಗೆ ಎಲ್ಲಾರ್ಗು ಕನೆಕ್ಟ್ ಆಗುವಂತ, ಸ್ಪೆಷಲಿ ಅವ್ರು ನೋಡಿ ತಿಳ್ಕೊಳ್ಳುವಂತ. ಈಗ ನಾನ್ ಕತೆ ಕೇಳಿದಾಗ ನನ್ಗೆ ಅನ್ಸ್ತು ನನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಬೇಕು ಮಗನಾಗಿ ಅಂತ. ಸೊ ಅಪ್ಪ ಅಮ್ಮನ ನೋಡ್ಕೊಳ್ಳುವ ರೀತಿಯಲ್ಲಾಗ್ಲಿ, ಈಗ ತುಂಬಾ ನ್ಯೂಕ್ಲಿಯರ್ ಆಗ್ತಾ ಇದೀವಿ ನಾವು, ಅಂದ್ರೆ ತುಂಬಾ ಎಲಿನೇಟ್ ಆಗ್ತಾ ಇದೀವಿ. ಅಂದ್ರೆ ನಾವೇ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ, ಅಪ್ಪ ಅಮ್ಮನ ನೋಡ್ಕೊಳ್ದೆ ವಿಚಾರಗಳು ಬಹಳಷ್ಟಿದೆ. ಸೊ ಕತೆ ಕೇಳಿದಾಗ ನನ್ಗೆ ಅನ್ಸ್ತು ನನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡಬಹುದು ಅಂತ ನನ್ಗೆ ಅನ್ಸಿರೋದ್ರಿಂದ ಆಡಿಯನ್ಸ್ ಅಲ್ಲೂ ಕೂಡ ಅದೇ ರೀತಿ ಆಗ್ಬಹುದು ಅನ್ನೋ ಒಂದ್ ನಿಟ್ಟಿನಲ್ಲಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ಸರ್ ಜೊತೆ ಜಾಯ್ನ್ ಆಗಿದೆ. ಅದೇ ಡೆಫಿನೆಟ್ಲಿ ನೀವು ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ತುಂಬಾ ಕನೆಕ್ಟ್ ಆಗುತ್ತೆ ವಿಷಯಗಳು. ಸಂಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅಪ್ಪ ಅಮ್ಮ ಎಲ್ರನ್ನೂ ಒಟ್ಟಿಗೆ ಇಟ್ಕೊಂಡು ನಾವು ಮುಂದೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ಅದೇ ಹೇಳಿದಾಗೆ ಈ ಸಿನಿಮಾ ನೋಡಿ ಒಂದಿಬ್ರು ಬದಲಾದ್ರೂ ಕೂಡ ಆ ಸಿನಿಮಾದ ನಾವು ಸಿನಿಮಾ ಮಾಡಿರೋದಕ್ಕೆ ಸಾರ್ಥಕ ಅಂತ ಹೇಳಿ. ಅದೇ ಇಗ್ನೋರ್ ಮಾಡಬೇಡಿ ಅಪ್ಪ ಅಮ್ಮನ. ನಾವು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಗೋಲ್ ಕಡೆಗೆ ಹೋಗುವಾಗ ಬಹಳಷ್ಟು ಸಮಯ ಗೋಲ್ ಕಡೆ ಹೋಗೋದಾದ್ರೆ ಅಥವಾ ದಾರಿ ತಪ್ಪಿ, ಎರಡರಲ್ಲೂ ಕೂಡ ನಮ್ಮ ಸುತ್ತ ಇರುವಂತಹ ನಮ್ಮ ಫ್ಯಾಮಿಲಿನ, ಅಪ್ಪ ಅಮ್ಮನ, ಫ್ರೆಂಡ್ಸ್ ನ ಎಲ್ಲರನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ಸ್ವಾರ್ಥದ ಕಡೆ ಹೋಗ್ತೀವಿ. ಅದು ಬೇಡ. ಎಲ್ಲಾರನ್ನ ಜೊತೆಲಿ ಇಟ್ಕೊಂಡು, ಎಲ್ಲಾರನ್ನ ಪ್ರೀತಿಯಲ್ಲಿ ನೋಡ್ಕೊಂಡು, ಎಲ್ಲರನ್ನ ಖುಷಿಯಾಗಿ ಇಟ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋದಾಗ ಎಲ್ರ ಜೊತೆಲಿ ಇದ್ದಾಗ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕಾಗ ಎಲ್ರ ಜೊತೆಲಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ಈ ಸಿನಿಮಾದ ಎಲ್ಲಾ ಕಡೆ ಹೋಗ್ತೀವಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.